ವಿದ್ಯಾರ್ಥಿಗಳೇ ಸ್ವಾಗತ. ಈ ಒಂದು ಸೆಷನ್ಲಿ ನಾವು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಮತ್ತು ಫ್ಲೂಯಿಡ್ಸ್ ಈ ಚಾಪ್ಟರಿಂದ ಬರುವಂತಹ CET ಪ್ರಶ್ನೆಗಳು ಹಾಗೂ ಕಾನ್ಸೆಪ್ಟ್ಸನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ಚಾಪ್ಟರಿಂದ ಅಥವಾ ಒಂದು ಯೂನಿಟಿಂದ ಒಂದು ಅಥವಾ ಎರಡು ಪ್ರಶ್ನೆಗಳು ಬರಬಹುದು. ಕಾನ್ಸೆಪ್ಟ್ಸ್ ಹಾಗೂ ಪ್ರಾಬ್ಲಮ್ಸನ್ನು ನೋಡೋಣ. ಮೊದಲನೇದಾಗಿ ಬ್ರೇಕಿಂಗ್ ಸ್ಟ್ರೆಸ್. ಸೊ ಬ್ರೇಕಿಂಗ್ ಸ್ಟ್ರೆಸ್ ಅಂದರೆ ಏನು ಅಂತ ನೋಡೋಣ. ದ ಮ್ಯಾಕ್ಸಿಮಮ್ ಸ್ಟ್ರೆಸ್ ದಟ್ ಕ್ಯಾನ್ ಬಿ ಅಪ್ಲೈ ಟು ಎ ಮೆಟೀರಿಯಲ್ ವಿತೌಟ್ ದಿ ಫ್ರ್ಯಾಕ್ಚರ್ ವಿತೌಟ್ ಬ್ರೇಕಿಂಗ್ ಇಸ್ ಕಾಲ್ಡ್ ಆಸ್ ಬ್ರೇಕಿಂಗ್ ಸ್ಟ್ರೆಸ್. ಅಂದರೆ ನಾವು ಮ್ಯಾಕ್ಸಿಮಮ್ ಸ್ಟ್ರೆಸ್ಸು ಒಂದು ಮೆಟೀರಿಯಲ್ಗೆ ಅಪ್ಲೈ ಮಾಡ್ಬೋದು ಸೊ ದಟ್ ಇಟ್ ಡಸ್ ನಾಟ್ ಬ್ರೇಕ್. ಆ ಒಂದು ಸ್ಟ್ರೆಸ್ಸನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಬ್ರೇಕಿಂಗ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಬ್ರೇಕಿಂಗ್ ಸ್ಟ್ರೆಸ್ ಇಸ್ ಈಕ್ವಲ್ ಟು ಬ್ರೇಕಿಂಗ್ ಫೋರ್ಸ್ ಬೈ ಕ್ರಾಸ್ ಸೆಕ್ಷನ್ ಏರಿಯಾ. ಮತ್ತು ಈ ಬ್ರೇಕಿಂಗ್ ಸ್ಟ್ರೆಸ್ ಅನ್ನೋದು ಒಂದು ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಥವಾ ಅದರ ಲೆಂತ್ ಮೇಲೆ ಆಗಲಿ ಅಥವಾ ಕ್ರಾಸ್ ಸೆಕ್ಷನ್ ಮೇಲೆ ಆಗಲಿ ಡಿಪೆಂಡ್ ಆಗಿರಲ್ಲ, ಒಂದು ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ದ ಬ್ರೇಕಿಂಗ್ ಸ್ಟ್ರೆಸ್ ಈಸ್ ಇಂಡಿಪೆಂಡೆಂಟ್ ಆಫ್ ಇಟ್ಸ್ ಲೆಂತ್ ಆಫ್ ದ ಬಾಡಿ ಅಂತ ಹೇಳ್ಬೋದು ನಾವು. ಸೊ ಸಮ್ ಆಫ್ ದ ಫಾರ್ಮುಲಾಸ್ ನೋಡೋಣ. ಇಲ್ಲಿ ಯಂಗ್ಸ್ ಮಾಡ್ಯುಲಸ್ ಈಸ್ ನಥಿಂಗ್ ಬಟ್ ದಿ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್ ಬೈ ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಅಥವಾ ಫೋರ್ಸ್ ಬೈ ಏರಿಯಾ ಬೈ ಡೆಲ್ಟಾ ಎಲ್ ಬೈ ಎಲ್ ಅಂತ ಹೇಳ್ಬೋದು. ದಿ ಬಲ್ಕ್ ಮಾಡ್ಯುಲಸ್ can be written as the F by A by delta V by V, where delta V is the change in volume and V is the original volume. F by A, in this case F by A ನಾವು ಪ್ರೆಷರ್ ಅಂತ ಕೂಡ ನಾವು ಹೇಳ್ಬೋದು. ಈ ಒಂದು ಫಾರ್ಮುಲಾಸ್ನ ನೀವು ಗುರುತಿರ್ಕೋಬೇಕಾಗುತ್ತೆ. ಹಾಗೆಯೇ ಶಿಯರ್ ಮಾಡ್ಯುಲಸ್ ಫಾರ್ಮುಲಾ ಏನಿರುತ್ತೆ ಅಂದರೆ, ಶಿಯರ್ ಮಾಡ್ಯುಲಸ್ ಇಸ್ ನಥಿಂಗ್ ಬಟ್ ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್ ಬೈ ಟ್ಯಾಂಜೆನ್ಷಿಯಲ್ ಸ್ಟ್ರೈನ್ ವಿಚ್ ಈಸ್ ಗಿವನ್ ಬೈ FL by A delta L ಅಂತ ನಾವು ಬರೀಬೋದು. ವೇರ್ ಡೆಲ್ಟಾ ಎಲ್ ಬೈ ಎಲ್ ಈಸ್ ನಥಿಂಗ್ ಬಟ್ ದ ಆಂಗ್ಯುಲರ್ ಟಿಲ್ಟ್ ಅಂತ ಹೇಳ್ಬೋದು. ಅಥವಾ ಸಪೋಸ್ ಇಫ್ ದಿಸ್ ಈಸ್ ಎಲ್ ಆ್ಯಂಡ್ ದಿಸ್ ಒಂದು ಬಾಕ್ಸ್ ಅಂತ ಅಂದ್ಕೊಳ್ಳೋಣ, ಲೋಯರ್ ಎಂಡ್ ಫಿಕ್ಸ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಇಫ್ ವಿ ಆರ್ ಅಪ್ಲೈಯಿಂಗ್ ಎ ಟ್ಯಾಂಜೆನ್ಷಿಯಲ್ ಫೋರ್ಸ್ F here, it will get tilted by this an angle theta. So delta L, this is called as delta L. So delta L by L will be equal to tan theta, and theta is smaller. I can write it as theta itself. ಸೊ ಈ ಒಂದು ಫಾರ್ಮುಲಾಸ್ ನಾವು ಗುರ್ತಿಡ್ಕೋಬೇಕು. ಮತ್ತು ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಇನ್ ಎ ಸ್ಟ್ರೈನ್ಡ್ ಬಾಡಿ ಫಾರ್ಮುಲಾ ನೋಡಿ, ಹಾಫ್ ಇಂಟು ಸ್ಟ್ರೆಸ್ ಇಂಟು ಸ್ಟ್ರೈನ್ ಅಂತ ಬರಿಬೋದು, ಅಥವಾ ಸ್ಟ್ರೈನ್ ಸ್ಕ್ವಯರ್ ಬೈ 2 times ಯಂಗ್ಸ್ ಮಾಡ್ಯುಲಸ್, ಅಥವಾ ಯಂಗ್ಸ್ ಮಾಡ್ಯುಲಸ್ ಇಂಟು ಸ್ಟ್ರೈನ್ ಸ್ಕ್ವಯರ್ ಬೈ 2 ಅಂತ ಹೇಳ್ಬೋದು. ಅಥವಾ ದಿ ಎನರ್ಜಿ ಇನ್ಸೈಡ್ ದ ಸಿಸ್ಟಮ್ ಅಂತ ಹೇಳಿದಾಗ ಐ ಕ್ಯಾನ್ ರೈಟ್ ದಿಸ್ ಎಸ್ ಹಾಫ್ ಇಂಟು ದ ಫೋರ್ಸ್ ಅಪ್ಲೈಡ್ ಇಂಟು ದ ಇನ್ಕ್ರೀಸ್ ಇನ್ ಲೆಂತ್ ಅಂತ ಕೂಡ ನಾವು ಬರೀಬಹುದು. ಲೆಟ್ ಅಸ್ ಸಿ ಸಮ್ ಕ್ವಶನ್ಸ್ ಹಿಯರ್. ಇಲ್ಲಿ ಅಬ್ಸರ್ವ್ ಮಾಡಿ. ಎ ಫೋರ್ಸ್ ಆಫ್ 1000 ನ್ಯೂಟನ್ ಸ್ಟ್ರೆಚಸ್ ದ ಲೆಂತ್ ಆಫ್ ಎ ಹ್ಯಾಂಗಿಂಗ್ ವೈರ್ ಬೈ 1 millimeter. ಅಂದರೆ ದ ಇನ್ಕ್ರೀಸ್ ಇನ್ ಲೆಂತ್ ಈಸ್ 1 millimeter ಹಿಯರ್. The force required to stretch a wire of same material. So same material ಅಂದರೆ ಯಂಗ್ಸ್ ಮಾಡ್ಯುಲಸ್ ಸೇಮ್ ಆಗುತ್ತೆ, and the length ಕೂಡ ಸೇಮ್, having the 4 times the diameter by 1 millimeter. It means the increase in length should also be 1 millimeter. ಅಂದರೆ ನಾವು with the application of 1000 Newton of force, 1 millimeter was the elongation. So now the diameter is ಅದೇ ಮೆಟೀರಿಯಲ್, ಬಟ್ ದ ಡಯಾಮೀಟರ್ ಆಫ್ ದ ಮೆಟೀರಿಯಲ್ ಏನು ಮಾಡಿದ್ದಾರೆ ಅಂತಂದರೆ 4 times ಆಗಿದೆ. ವಿ ರಿಕ್ವೈರ್ ದ ಸೇಮ್ ಎಲಾಂಗೇಷನ್. ಹಾಗಾದರೆ ನಾವು ವಾಟ್ ಈಸ್ ದ ನ್ಯೂ ಫೋರ್ಸ್ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಯಂಗ್ಸ್ ಮಾಡ್ಯುಲಸ್ ಫಾರ್ಮುಲಾ ಬರೆಯೋಣ. ಮೊದಲನೇದಾಗಿ y ಈಸ್ ಈಕ್ವಲ್ ಟು FL ಬೈ A ಡೆಲ್ಟಾ ಎಲ್ ಅಂತ ಬರೆಯೋಣ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಯಂಗ್ಸ್ ಮಾಡ್ಯುಲಸ್ ಸೇಮ್ ಇದೆ, ಸೇಮ್ ಮೆಟೀರಿಯಲ್ ಆದ್ದರಿಂದ ಲೆಂತ್ ಕೂಡ ಸೇಮ್ ಇದೆ, ಮತ್ತು ಡೆಲ್ಟಾ ಎಲ್ ಇಸ್ ಎಲಾಂಗೇಷನ್ ಕೂಡ ಸೇಮ್ ಆಗಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ಐ ಕ್ಯಾನ್ ರೈಟ್ F ಈಸ್ ಪ್ರಪೋರ್ಷನಲ್ ಟು A ಅಂತ ಹೇಳ್ಬೋದು. ಬಟ್ ನಮಗೆ ಗೊತ್ತಿರೋದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಈಸ್ ಡೈರೆಕ್ಟ್ಲಿ ದಟ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ದ ವೈರ್ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಅಂತ ಹೇಳ್ಬೋದು. ಇಲ್ಲಿ ಡಯಾಮೀಟರ್ 4 times ಆದರೆ ರೇಡಿಯಸ್ ಕೂಡ 4 times ಆಗಿರುತ್ತೆ. ಹಾಗಾದರೆ ದ ಏರಿಯಾ ಈಸ್ ಗೋಯಿಂಗ್ ಟು ಬಿ 4 square times ಇನ್ಕ್ರೀಸ್ ಆಗುತ್ತೆ. ನಥಿಂಗ್ ಬಟ್ 4 square times ಅಂದರೆ 16 times A ಆಗಿರುತ್ತೆ. ಸೊ ದ ನ್ಯೂ ಏರಿಯಾ ಆಫ್ ದ ವೈರ್ ವಿಲ್ ಬಿ ಈಕ್ವಲ್ ಟು 16 times A. ಸೊ ಹಾಗಾದರೆ I can write the new force by the old force is equal to the new area by the old area ಅಂತ ಬರಿಬೋದು, because the force applied is proportional to the cross section area. So F dash is equal to A by A. A ಎಷ್ಟಿದೆ ಇಲ್ಲಿ? A is 16 times of A by A, and this F goes here, and the F is found to be 1000 ಅಥವಾ 10 power 3 ಅಂತ ಹೇಳ್ಬೋದು. A get cancelled. So 16 into 10 power 3. So the correct option is option D. ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ
The length of the rod is 20 centimeter. So they have given the length of the rod. The length of the rod is 20 centimeter. And the area of cross section is, so area of cross section kuda kottidare, that is 2 centimeter. And the Young's modulus of the material, so this is the Young's modulus, what is 1.4 in 10 power 11 Newton per meter square. If the rod is compressed by, so 5 kg weight, idana Newton alli baradre 50 Newton anta baribodu. Then the increase in the potential energy of the rod. So what is the increase in the potential energy of the rod anta keltidare. So I can write the formula, the potential energy of the rod is given by half into force into the increase in length. So increase in length na matte ನಾವು ಯಾವ ರೀತಿ ಬರಿಬಹುದು ಅಂತ ಹೇಳಿದ್ರೆ, I can write this as FL by A ಅಂತ ನಾವು AY ಅಂತ ಬರಿಬಹುದು. So after substituting this values here, that is half into force 50, so 50 into 50, 50 square, FF ಇದೆ 50 square, length ನಮಗೆ ಅವರು 20 centimeter ಕೊಟ್ಟಿದ್ದಾರೆ, 20 into 10 power minus 2 divided by area of cross section 2 centimeter square, ಅದರಿಂದ 2 into 10 power minus 4 meter square ಅಂತ ಬರ್ಕೋಬಹುದು. Again I can write here Young's modulus ಕೊಟ್ಟಿದ್ದಾರೆ, Young's modulus is 1.4 into 10 power 11. So after simplification we will get the answer to be 8.8 nearby ಬರುತ್ತೆ into 10 power minus 6 joules. So the correct option is option D. Now with respect to the buoyancy, let us try to understand the concepts here. Illi let us consider this is the free surface of water. Illondhu object ನಾವು ಇಟ್ಟಿದ್ದೀವಿ ಅಂತ ಅನ್ಕೊಳ್ಳೋಣ. ಸೊ ಸರ್ಟನ್ ಕ್ವಾಂಟಿಟಿ, ಇದು ಎಷ್ಟು ವಾಲ್ಯೂಮ್ ಆಫ್ ಆಬ್ಜೆಕ್ಟ್ ಮುಳುಗುತ್ತೋ ಅಷ್ಟೇ ವಾಲ್ಯೂಮ್ ಆಫ್ ಲಿಕ್ವಿಡ್ ಏನಾಗುತ್ತೆ ಮೇಲೆ ಡಿಸ್ಪ್ಲೇಸ್ ಆಗುತ್ತೆ. ಇಲ್ಲಿ ದ ಡೌನ್ವರ್ಡ್ ಫೋರ್ಸ್, ಇಫ್ ವಿ ರೈಟ್ ದ ಫ್ರೀ ಬಾಡಿ ಡಯಾಗ್ರಾಮ್, ದ ಡೌನ್ವರ್ಡ್ ಫೋರ್ಸ್ ಆಕ್ಟಿಂಗ್ ಈಸ್ ದ ವೆಯ್ಟ್ and liquid will apply the upward force here, that is called as upward thrust, or it is also called as the buoyant force. Illi we can write the apparent weight of the body, one formula baribodu, apparent weight of the body is equal to the actual weight minus the buoyant force. So if the body is having a weightlessness condition, apparent weight ಏನಾಗಿದೆ 0 ಆಗಿರುತ್ತೆ, that will be equal to the weight, actual weight of the body minus the buoyant force. So buoyant force will be equal to the actual weight. Yavaga the body is experiencing the weightlessness, the weight on the surface of water will become 0. Apparent force enadru, apparent weight enadru 0 adaga, this is the condition. Now so generally weight ne hege baribodu, weight can be written as mass into acceleration. Ee mass na ನಾವು volume of the object into density ಅಂತ ಕೂಡ ನಾವು ಬರಿಬಹುದು. ಮತ್ತೆ suppose if we consider an object and the weight, actual weight of the object, the actual weight of the object is A actual ಅಂದ್ರೇನಾ, A actual. When it is placed in a liquid, the apparent weight, ಇದರ apparent weight ಏನಾದರೂ ನಮಗೆ A apparent ಅಂತ ಹೇಳಿದ್ರೆ, now the density of the object is ಅಥವಾ the solid ಅಥವಾ object is rho naught, ಮತ್ತು density of the liquid rho L ಅಂತ ಆಗಿದ್ರೆ, we can write the relative density formula ಬರಿಬೋದು ನಾವು. Relative density means the density of this object by density of the liquid. Suppose if it is water, it is given by the actual weight by actual weight minus the weight, apparent weight ಅಂತ ನಾವು ಹೇಳ್ಬೋದು. Let us see some questions based on this. Now see this, a solid of density D, so this is the density of the solid, is floating on a liquid density D. If V is the volume of the solid submerged in the liquid, and ಇಲ್ಲಿ V ಅನ್ನೋದು ವಾಲ್ಯೂಮ್ ಆಫ್ ದ ಸಾಲಿಡ್ ವಿಚ್ ಇಸ್ ಸಬ್ಮರ್ಸ್ಡ್ ಇನ್ ದ ಲಿಕ್ವಿಡ್ ಒಳಗೆ ಮುಳುಗಿರುವಂತಹ ವಾಲ್ಯೂಮ್ ಎಷ್ಟಿದೆ ಅಂತ ಹೇಳಿದ್ರೆ V ಇದೆ in the liquid, and V is the volume of the solid. So V is the total volume of the solid ಅಂತ ಹೇಳ್ತಿದ್ದಾರೆ. ಹಾಗಾದರೆ what is V by V ಅಂತ ಕೇಳ್ತಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, if it is submerged, I can say that the buoyant force will be equal to its actual weight. So buoyant force ನ ಹೇಗೆ ಬರೀಬಹುದು? Buoyant force is the weight of liquid displaced. Weight ನ ಹೇಗೆ ಬರೀಬಹುದು? The volume of liquid displaced is same as that of volume of the object or the solid submerged, which is V.
into the density of the liquid. Density of the liquid ಅವರು ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಇಲ್ಲಿ. Density of the liquid is given as D. So this is the density of the liquid. So it is small d into the acceleration due to gravity. This is the buoyant force, which is equal to the actual weight. Actual weight ಹೇಗೆ ಬರಿಬಹುದು ನಾವು? Actual weight can be written as the mass into g value ಬರಿಬಹುದು. So where mass can be written as the density ಅಥವಾ volume of the object. What is the volume of the object? V. And the density of this object, the solid, is nothing but capital D. This is the density of this solid, that is capital D into G ಅಂತ ಬರಿಬಹುದು. So this G and G get cancelled. ನಮಗೆ ಬೇಕಾಗಿರೋದು V by small v by capital V. So from this we can observe, and it is found to be D by small d ಅಂತ ನಾವು ಬರಿಬಹುದು. So the correct option is option B. See the next question here. The density of ice is 0.9 gram per centimeter cube. So this is the density of ice, and that of the sea water. So this is the density of the water. It is 1.1 gram per centimeter cube. An iceberg of volume is floating on the sea water. The fraction of the iceberg above the water level. ಅಂದರೆ ಎಷ್ಟು ವಾಲ್ಯೂಮ್ ಆಫ್ ವಾಟರ್ ಮೇಲೆ, ವಾಲ್ಯೂಮ್ ಆಫ್ ಐಸು ವಾಟರ್ ಮೇಲೆ ತೇಲ್ತಾ ಇದೆ ಡಿವೈಡೆಡ್ ಬೈ ದ ವಾಲ್ಯೂಮ್ ಆಫ್ ದ ಐಸ್ಬರ್ಗ್ ಅಂತ ಹೇಳ್ತಿದ್ದಾರೆ. ಸೇ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸೇ ದಿಸ್ ಇಸ್ ದ ಐಸ್ಬರ್ಗ್. ಸೊ ಐಸ್ಬರ್ಗ್ ಏನಾಗಿದೆ ಅಂದರೆ ಮುಳುಗಿದೆ. ಸೊ ಲೆಟ್ ಅಸ್ ಇಮ್ಯಾಜಿನ್ ದಟ್ ದಿ ವಾಲ್ಯೂಮ್ ಆಫ್ ದಿ ಐಸ್ಬರ್ಗ್ ದಟ್ ಈಸ್ ಸಬ್ಮರ್ಜ್ಡ್ ಎಷ್ಟು ಮುಳುಗಿದೆ ಅಂತ ಹೇಳಿದ್ರೆ ವಿ ಡ್ಯಾಶ್ ಇದೆ, ಆ್ಯಂಡ್ ದ ಒರಿಜಿನಲ್ ವಾಲ್ಯೂಮ್ ಆಫ್ ದಿಸ್ ಇಸ್ ವಿ ಅಂತ ಹೇಳ್ತಿದ್ದಾರೆ. ಅವ್ರು ಕೇಳ್ತಿರೋದು ಏನಂದರೆ ವಾಟ್ ಈಸ್ ದ ಫ್ರ್ಯಾಕ್ಷನ್, ಅಬ್ಸರ್ವ್ ಮಾಡಿ, ದ ಫ್ರ್ಯಾಕ್ಷನ್ ಆಫ್ ದ ಐಸ್ಬರ್ಗ್ ಎಬೋವ್ ದ ಸಿ ಲೆವೆಲ್. ಅಂದರೆ the fraction of the volume which is above the sea level is given by V minus V dash. V minus V dash by V S2 ಅಂತ ಕೇಳ್ತಿದ್ದಾರೆ. This is what they are asking us to find. So let us try to solve this problem here. Observe ಮಾಡಿ, ಇಲ್ಲಿ ಕಂಡೀಷನ್ ಇಲ್ಲ. It is as usual, it is same. The buoyant force will be equal to the weight of the object. So buoyant force is nothing but the weight of the liquid displaced. What is the weight of the liquid displaced? The volume of the liquid displaced into its density. Volume of the liquid displaced is same as that of volume of the iceberg submerged, which is V dash, into the volume of the liquid. So we will write it later on. ಅಥವಾ ಬರೆದ್ಬಿಡೋಣ. Volume of the liquid is density of the liquid is 1.1 into the value is G here, which is equal to, now what is the weight of this iceberg? The iceberg weight is given by volume into its density. Density is 0.9 into G. So this G and G get cancelled. So ಇಲ್ಲಿ observe ಮಾಡಿ, it is V by V dash is equal to, V by V dash is equal to, we can write V by V dash is equal to 1.1 divided by 0.9 ಅಥವಾ 11/9 ಅಂತ ನಾವು ಬರಿಬೋದು. ಇಫ್ ವಿ ಸಿಂಪ್ಲಿಫೈ ದಿಸ್, ಅಂದರೆ ವಿ ಮೈನಸ್ ವಿ ಡ್ಯಾಶ್ ಬೈ ವಿನ ಸಿಂಪ್ಲಿಫೈ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ 2/11. ಸೊ ದಿ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಬಿ. ದ ನೆಕ್ಸ್ಟ್ ಕ್ವಶನ್ ಹಿಯರ್. ದಿ ವೇಟ್ ಆಫ್ ದ ಬ್ಲಾಕ್ ಈಸ್ 120 Newton. So this is the actual weight of the block. When immersed completely in a water, the weight becomes, so this is the apparent weight. What is the relative density of the material of the block? What is the relative density of the material of the block ಅಂತ ಕೇಳ್ತಿದ್ದಾರೆ. So I can write the formula. The relative density, nothing but the density of the object, that is say solid, divided by the density of the water, is given by the actual weight. The actual weight minus the actual weight minus, actual weight by actual weight minus the apparent weight. So what is the actual weight here? 120 divided by 120 minus 80, which will give us 120 by 40, which is nothing but 3. So the relative density is found to be 3. It's option D. ವಿದ್ಯಾರ್ಥಿಗಳೇ, ಈ ಒಂದು ಸೆಷನ್ನಲ್ಲಿ ನಾವು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಮತ್ತು ಫ್ಲೂಯಿಡ್ಸ್ ಕಾನ್ಸೆಪ್ಟ್ಸ್ನ ಕವರ್ ಮಾಡಿದ್ದೀವಿ. ಧನ್ಯವಾದಗಳು. Thank you.